ಮೈಸೂರಿನ ಸಾಲಿಗ್ರಾಮದ ಬೇರಿಯ ಗ್ರಾಮದಲ್ಲಿರೋ ಲಾಡ್ಜ್ ನಲ್ಲಿ ಕಳೆದ ವರ್ಷ ಆಗಸ್ಟ್ ನಲ್ಲಿ ಸಿದ್ದರಾಜು ಎಂಬಾತ ರೂಮ್ ನ ಬುಕ್ ಮಾಡಿದ್ದ. ಬಳಿಕ ತನ್ನ ಗರ್ಲ್ ಫ್ರೆಂಡ್ ನ ಕರ್ಕೊಂಡು ಸಿದ್ದರಾಜು ಲಾಡ್ಜ್ ಗೆ ಬಂದಿದ್ದ. ಮೊದಲಿಗೆ ರೂಮ್ ನ ಬುಕ್ ಮಾಡಿದವನು ನಂತರ ಹೊರಗೆ ಹೋಗಿ ಅವನ ಲವರ್ ರಕ್ಷಿತಾನ ಕರ್ಕೊಂಡು ಬಂದಿದ್ದ. ರೂಮ್ ಒಳಗೆ ಕರ್ಕೊಂಡು ಹೋದವನು 10 ನಿಮಿಷ ಆಗ್ತಿದ್ದಂತೆ ನನ್ನ ಗರ್ಲ್ ಫ್ರೆಂಡ್ ಗೆ ಹಸಿವಾಗ್ತಿದೆ, ನಾನು ಊಟ ತರೋಕೆ ಹೊರಗೆ ಹೋಗ್ತಿದ್ದೀನಿ ಅಂತ ಲಾಡ್ಜ್ ಮ್ಯಾನೇಜರ್ ಗೆ ಹೇಳಿದ್ದ. ಮ್ಯಾನೇಜರ್ ಕೇಳದಿದ್ರು ಅವನು ಹೀಗೆ ಹೇಳಿ ಹೊರಗೆ ಹೋಗಿದ್ದ. ಅರ್ಧ ಗಂಟೆ ನಂತರ ಕೈಯಲ್ಲಿ ಊಟದ ಕವರ್ನ ಇಟ್ಕೊಂಡು ಮತ್ತೆ ರೂಮ್ಗೆ ಬಂದಿದ್ದ. ಆದರೆ ಬಾಗಿಲು ತೆಗೆಯುವಾಗ ಒಳಗಿನಿಂದ ಲಾಕ್ ಆಗಿದೆ, ಬಾಗಿಲನ್ನು ತೆಗೆಯೋಕೆ ಆಗ್ತಿಲ್ಲ ಅಂತ ಹೇಳಿದ್ದ. ಅಲ್ಲದೆ ಎಷ್ಟೇ ಕೂಗಿದ್ರು ನನ್ನ ಲವರ್ ರಕ್ಷಿತಾ ಬಾಗಿಲು ತೆಗೀತಿಲ್ಲ ಅಂತಾನು ಹೇಳಿದ್ದ. ತಕ್ಷಣ ಲಾಡ್ಜ್ ಮ್ಯಾನೇಜರ್ ಸ್ಪೇರ್ ಕೀ ಬಳಸಿ ಬಾಗಿಲು ತೆಗೆದಿದ್ದ. ಆದರೆ ಒಳಗೆ ಬೆಡ್ ಮೇಲೆ ಇದ್ದ ಸೀನ್ ನೋಡಿ ಮ್ಯಾನೇಜರ್ ನಿಂದ ಹಿಡಿದು ಎಲ್ಲರೂ ಗಾಬರಿಯಾಗಿದ್ರು. ಯಾಕಂದ್ರೆ ಅಂದವಾಗಿ ಇವರ ಕಣ್ಣ ಮುಂದೆನೆ ನಡ್ಕೊಂಡು ಹೋಗಿದ್ದ ರಕ್ಷಿತಾ ಅರ್ಧ ಸುಲಿದು ಇಟ್ಟ ಅನಾನಸ್ ಥರ ಹೆಣವಾಗಿ ಹೋಗಿದ್ಲು. ಬಾಯಿ ಪೂರ್ತಿ ಛಿದ್ರವಾಗಿ ಕಣ್ಣುಗುಡ್ಡೆಗಳು ಹೊರಗೆ ಬಂದಿದ್ವು, ಹಲ್ಲುಗಳು ಪೂರ್ತಿ ನೆಲದ ಮೇಲೆ ಉದುರಿ ಹೋಗಿದ್ವು. ಮನುಷ್ಯ ಹೀಗೂ ಸಾಯ್ತಾನ ಅಂತ ರಕ್ಷಿತಾನ ನೋಡಿದ ಮೇಲೆ ಎಲ್ರೂ ಭಯಭೀತರಾಗಿ ಹೋಗಿದ್ರು. ಎಲ್ರೂ ಶಾಕ್ ನಲ್ಲಿರುವಾಗಲೇ ಸಿದ್ದರಾಜು ಕಣ್ಣೀರು ಹಾಕಿದ್ದ. ಫೋನ್ ಚಾರ್ಜರ್ ಬ್ಲಾಸ್ಟ್ ಆಗಿ ಸಾವನ್ನಪ್ಪಿದ್ದಾಳೆ ಅಂತ ಗೋಳಾಡಿದ್ದ. ಲಾಡ್ಜ್ ಸಿಬ್ಬಂದಿ ಪೊಲೀಸರಿಗೆ ಫೋನ್ ಮಾಡಿ ವಿಚಾರವನ್ನ ತಿಳಿಸಿದ್ರು. ಪೊಲೀಸರ ಮುಂದೆ ಫೋನ್ ಚಾರ್ಜರ್ ಬ್ಲಾಸ್ಟ್ ಆಗಿ ರಕ್ಷಿತಾ ಸತ್ತು ಹೋದ್ಲು ಅಂತ ಸಿದ್ದರಾಜು ಹೇಳ್ಕೊಂಡು ಕಣ್ಣೀರು ಹಾಕಿದ್ದ. ಆದ್ರೆ ಅಲ್ಲಿ ಬ್ಲಾಸ್ಟ್ ಆದ ಫೋನ್ ಇರಲಿಲ್ಲ, ಚಿಕ್ಕ ಚಿಕ್ಕ ವೈರ್ಗಳು ಮಾತ್ರ ಪೊಲೀಸರ ಕಣ್ಣಿಗೆ ಕಾಣಿಸಿದ್ವು. ಇದರಿಂದ ಸಿದ್ದರಾಜು ಏನೋ ಡ್ರಾಮಾ ಮಾಡ್ತಾ ಇದ್ದಾನೆ ಅಂತ ಪೊಲೀಸರು ಅರ್ಥ ಮಾಡ್ಕೊಂಡಿದ್ರು. ಆಗ ಈ ಹುಡುಗಿ ಯಾರು, ನಿನ್ನ ಹೆಂಡತಿನ ಅಂತ ಕೇಳಿದ್ರು. ಇದಕ್ಕೆ ಸಿದ್ದರಾಜು ರಕ್ಷಿತಾ ನನಗೆ ದೂರದ ಸಂಬಂಧಿಯಾಗಬೇಕು, ಕೇರಳದಲ್ಲಿ ಇರ್ತಾಳೆ, ತುಂಬಾ ದಿನದ ನಂತರ ಭೇಟಿಯಾಗೋಣ ಅಂತ ಅವಳೇ ನನ್ನ ಕರೆದಿದ್ಲು ಅಂದಿದ್ದ. ಇವನ ಮಾತಿನಿಂದ ಅನುಮಾನಗೊಂಡ ಪೊಲೀಸರು ಸಿದ್ದರಾಜುನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರು. ರಕ್ಷಿತಾ ಮೃತದೇಹವನ್ನ ಪೋಸ್ಟ್ ಮಾರ್ಟಂಗೆ ಕಳಿಸಿ ಬಳಿಕ ಆಕೆಯ ತಂದೆ ತಾಯಿಗೆ ಹಸ್ತಾಂತರಿಸಿದ್ರು. ಇದಾದ ನಂತರ ಸಿದ್ದರಾಜುಗೂ ರಕ್ಷಿತಾಗೂ ಏನು ಸಂಬಂಧ ಅಂತ ಪೊಲೀಸರು ವಿಚಾರಣೆಯನ್ನ ಶುರು ಮಾಡಿದ್ರು. ರಕ್ಷಿತಾ ಮೈಸೂರು ಜಿಲ್ಲೆಯ ಹುಣಸೂರಿನ ಗೇರಸನಹಳ್ಳಿ ಗ್ರಾಮದವಳಾದರೆ ಸಿದ್ದರಾಜು ಪಿರಿಯಾಪಟ್ಟಣದ ಬೆಟ್ಟಾಪುರದ ಗ್ರಾಮದ ನಿವಾಸಿಯಾಗಿದ್ದ. ಇಬ್ಬರು ಸಹ ಬಂಧುಗಳೇ ಆಗಬೇಕು. ಇವರಿಬ್ಬರ ಊರಿಗೆ 45 ಕಿಲೋಮೀಟರ್ ಅಂತರವಿತ್ತು. ಇಬ್ಬರಿಗೂ ಕಾಲೇಜಿನಲ್ಲಿ ಪರಿಚಯ ಶುರುವಾಗಿ ಅದು ಪ್ರೀತಿಗೆ ತಿರುಗಿತ್ತು. ಆದರೆ ಇವರ ಮದುವೆಗೆ ದೊಡ್ಡವರು ಒಪ್ಕೊಳ್ಳೋದಿಲ್ಲ ಅಂತ ಭಾವಿಸಿ ಸುಮ್ಮನಾಗಿದ್ರು. ಸಿದ್ದರಾಜು ಹಾರ್ಡ್ವೇರ್ ಡೀಲರ್ ಆಗಿ ಕೆಲಸ ಮಾಡ್ತಿದ್ದ. ಹೀಗೆ ಇವರಿಬ್ರು 7 ವರ್ಷದಿಂದ ಲವ್ ಮಾಡ್ತಾ ಅದನ್ನ ಮಂಚಕ್ಕೆ ಮಾತ್ರ ಸೀಮಿತವಾಗಿಟ್ಕೊಂಡಿದ್ರು. 3 ವರ್ಷದ ಹಿಂದೆ ಕೇರಳದ ಕನ್ನೂರಿ ಜಿಲ್ಲೆಯ ಇರುಕೂರಿ ಪಟ್ಟಣದಿಂದ ರಕ್ಷಿತಾಗೆ ಒಂದು ಮದುವೆ ಸಂಬಂಧ ಬಂದಿತ್ತು. ಆಗ ಇವಳ ವಯಸ್ಸು 21 ವರ್ಷವಾಗಿತ್ತು. ಆದರೆ ಕಳೆದ 7 ವರ್ಷದಿಂದ ಇವಳು ಸಿದ್ದರಾಜು ಜೊತೆ ದೈಹಿಕವಾಗಿ ಒಂದಾಗಿ ಹೋಗಿದ್ಲು. ಆದ್ರೂ ಕೇರಳದ ಸಂಬಂಧ ಬಂದ ತಕ್ಷಣ ಮದುವೆಗೆ ಒಪ್ಕೊಂಡಿದ್ಲು. ಯಾಕಂದ್ರೆ ಆ ಸಂಬಂಧ ಒಂದು ಬ್ರೋಕರ್ ಮೂಲಕ ಬಂದಿತ್ತು. ರಕ್ಷಿತಾ ಗ್ರಾಮಕ್ಕೂ ಆ ಸಂಬಂಧ ಬಂದ ಗ್ರಾಮಕ್ಕೂ 120 ಕಿಲೋಮೀಟರ್ ದೂರವಿತ್ತು. ಕೇರಳ ಹುಡುಗರಿಗೆ ಮದುವೆ ಮಾಡ್ಕೊಳ್ಳೋಕೆ ಹೆಣ್ಣು ಸಿಗದ ಕಾರಣ ವಧು ದಕ್ಷಿಣೆ ಕೊಟ್ಟು ಬೇರೆ ಮದುವೆ ಮಾಡ್ಕೊಳ್ತಿದ್ರು. ಹೀಗೆ ರೂಪಾಯಿ ಖರ್ಚಿಲ್ಲದೆ ಮದುವೆ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ಮಗಳ ಜವಾಬ್ದಾರಿ ನನ್ನದು ಅಂತ ಬ್ರೋಕರ್ ರಕ್ಷಿತಾ ತಂದೆ ತಾಯಿಯನ್ನ ಒಪ್ಪಿಸಿದ್ದ. ಹೀಗಾಗಿ ಇವಳ ತಂದೆ ತಾಯಿ ಸಹ ಈ ಸಂಬಂಧಕ್ಕೆ ಒಪ್ಕೊಂಡಿದ್ರು. ಕಳೆದ 3 ವರ್ಷದ ಹಿಂದೆ ಸುಭಾಷ್ ಅನ್ನೋ ಯುವಕನ ಜೊತೆ ರಕ್ಷಿತಾಗೆ ಮದುವೆ ನಡೆದು ಹೋಗಿತ್ತು. ಮದುವೆಯಾಗಿ 3 ವರ್ಷವಾಗಿತ್ತು. ಇವರ ಸುಖ ಸಂಸಾರಕ್ಕೆ 2 ವರ್ಷದ ಮುದ್ದಾದ ಮಗು ಸಹ ಇತ್ತು. ಸುಭಾಷ್ ದುಬೈನಲ್ಲಿ ಕಮರ್ಷಿಯಲ್ ಟ್ರಕ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ತಿಂಗಳಿಗೆ 2 ಲಕ್ಷದವರೆಗೂ ಹಣವನ್ನ ಮನೆಗೆ ಕಳಿಸ್ತಿದ್ದ. ಇದರಿಂದ ರಕ್ಷಿತಾ ಜೀವನ ಹಾಯಾಗಿ ಸಾಕ್ತಿತ್ತು. ಆದ್ರೆ ಕಳೆದ ಆಗಸ್ಟ್ ನಲ್ಲಿ ಅತ್ತೆ ಸುಮತಿ ಹತ್ರ ಹೇಳಿ ಕರ್ನಾಟಕದಲ್ಲಿರೋ ತವರು ಮನೆಗೆ ಬಂದಿದ್ಲು. 3 ಗಂಟೆ ಪ್ರಯಾಣ ಮಾಡಿದ್ರೆ ತನ್ನ ತವರು ಮನೆ ಸೇರ್ಕೊಳ್ಬಹುದು ಅನ್ನೋದು ಇವಳಿಗೆ ಗೊತ್ತಿತ್ತು. ಸಂಜೆ 4 ಗಂಟೆಗೆ ರಕ್ಷಿತಾ ಅತ್ತೆ ತನ್ನ ಸಂಬಂಧಿಕರ ಮನೆಗೆ ಹೋಗಿದ್ಲು. ಸೊಸೆಗೆ ಮನೆಯಲ್ಲೇ ಇರುವಂತೆ ಹೇಳಿ ಸಂಬಂಧಿಕರ ಮನೆಗೆ ಹೋದವಳು ಸಂಜೆ 7 ಗಂಟೆ ಸುಮಾರಿಗೆ ವಾಪಸ್ಸಾಗಿದ್ಲು. ಆಗ ಮನೆ ಬಾಗಿಲು ತೆಗೆದೇ ಇತ್ತು. ರಕ್ಷಿತಾ ಅಂತ ಕೂಗಿದ್ರು ಮನೆಯ ಒಳಗಿನಿಂದ ಯಾವುದೇ ಸೌಂಡ್ ಬಂದಿರಲಿಲ್ಲ. ರೂಮ್ ಒಳಗೆ ಹೋಗಿ ನೋಡಿದ್ರೆ ಮನೆಯಲ್ಲಿರೋ ವಸ್ತುಗಳು ಹಾಗೂ ಬಟ್ಟೆಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋದು ರಕ್ಷಿತಾ ಅತ್ತೆ ಸುಮತಿ ಕಣ್ಣಿಗೆ ಕಾಣಿಸಿತ್ತು. ಆಗ ಮನೆ ಒಳಗಿನ ಬೀರುವನ್ನ ನೋಡಿ ಸುಮತಿ ಶಾಕ್ ಆಗಿದ್ಲು. ಯಾಕಂದ್ರೆ ಬೀರು ಬಾಗಿಲು ತೆಗೆದಿತ್ತು. ಇದರಿಂದ ಒಂದೇ ಸಲಕ್ಕೆ ಸುಮತಿ ಗುಂಡಿಗೆ ನಿಂತು ನೀರಾಗಿ ಹೋಗಿತ್ತು.
ಬೀರುವಿನಲ್ಲಿದ್ದ 25 ತೊಲ ಬಂಗಾರ ಹುಡುಕಿ ನೋಡಿದ್ರೆ ಅದು ಕಾಣೆಯಾಗಿತ್ತು. ಸೊಸೆಗೆ ಮಾಡಿಸಿದ್ದ ಚಿನ್ನ ಅದಾಗಿತ್ತು. ಜೊತೆಗೆ ಸೊಸೆ ರಕ್ಷಿತಾ ಕೂಡ ಮನೆಯಲ್ಲಿರ್ಲಿಲ್ಲ. ಅವಳ ಫೋನ್ಗೆ ಫೋನ್ ಮಾಡಿದ್ರೆ ಕಾಲ್ನ ರಿಸೀವ್ ಮಾಡ್ತಿರ್ಲಿಲ್ಲ. ಇನ್ನೊಂದು ರೂಮಲ್ಲಿ ಇಟ್ಟಿದ್ದ 4 ಲಕ್ಷ ಹಣ ಕೂಡ ಮಿಸ್ ಆಗಿತ್ತು. ತಕ್ಷಣ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ನನ್ನ ಸೊಸೆ ಮೇಲೇನೆ ಅನುಮಾನ ಇದೆ ಅಂತ ರಕ್ಷಿತಾ ಅತ್ತೆ ಹೇಳಿದ್ಲು. ಯಾಕಂದ್ರೆ ವಧುದಕ್ಷಿಣೆ ಇಲ್ಲದೆ ಮದುವೆಯಾಗೋದಿಲ್ಲ ಅಂತ ಕರ್ನಾಟಕದಿಂದ ಈ ಸಂಬಂಧವನ್ನ ಹುಡುಕಿ ಮಾಡ್ಕೊಂಡಿದ್ವಿ. ರಕ್ಷಿತಾ ದುಡ್ಡಿನ ಆಸೆಯಿಂದ ಹೀಗೆ ಮಾಡಿರಬಹುದು. ನನ್ನ ಮಗ ದುಬೈನಲ್ಲಿರ್ತಾನೆ ಅಂತ ರಕ್ಷಿತಾ ಅತ್ತೆ ಸುಮತಿ ಪೊಲೀಸರ ಹತ್ರ ಹೇಳಿದ್ಲು. ಇದರಿಂದ ಕೇರಳ ಪೊಲೀಸರು ಹಲವು ಸಲ ರಕ್ಷಿತಾ ಫೋನ್ಗೆ ಕಾಲ್ ಮಾಡೋಕೆ ಪ್ರಯತ್ನಿಸಿದ್ರು. ಸತತವಾಗಿ ಕಾಲ್ ಮಾಡಿದಾಗ ರಕ್ಷಿತಾ ಫೋನ್ ರಿಸೀವ್ ಮಾಡಿದ್ಲು. ಆಗ ಪೊಲೀಸರು ಎಲ್ಲಿದ್ದೀಯಮ್ಮ ಅಂತ ಕೇಳಿದಾಗ ನಾನು ನನ್ನ ತವರು ಮನೆಯಲ್ಲೇ ಇದ್ದೀನಿ ಅಂತ ಹೇಳಿದ್ಲು. ಅದಕ್ಕೆ ನಿನ್ನ ಅತ್ತೆ ಮನೆಯಲ್ಲಿ ಕಳ್ಳತನವಾಗಿದೆ, ನೀನೇನಾದ್ರೂ ಚಿನ್ನ ಹಾಗೂ ಹಣವನ್ನ ತಗೊಂಡು ಹೋದಿಯಾ ಅಂತಾನು ಕೇಳಿದ್ರು. ಇದಕ್ಕೆ ರಕ್ಷಿತಾ ನಾನ್ಯಾಕೆ ತಗೊಂಡ್ಲಿ, ನಾನು ನನ್ನ ತಾಯಿಯನ್ನ ನೋಡೋಕೆ ಬಂದಿದ್ದೀನಿ, ಇದೇ ವಿಚಾರವನ್ನ ನನ್ನ ಅತ್ತೆಗೂ ಹೇಳಿದ್ದೀನಿ ಅಂತ ಹೇಳಿದ್ಲು. ಇಲ್ಲಿ ರಕ್ಷಿತಾ ಅತ್ತೆಗೆ ಹೇಳಿದ್ದೇನು ನಿಜವೇ ಆಗಿತ್ತು. ಆದ್ರೆ ಇಷ್ಟು ಬೇಗ ಹೋಗ್ತಾಳೆ ಅಂತ ಸುಮತಿ ಊಹಿಸಿರ್ಲಿಲ್ಲ. ಇದರಿಂದ ಅತ್ತೆ ಸೊಸೆ ನಡುವೆ ಕಮ್ಯುನಿಕೇಶನ್ ಸರಿಯಾಗಿಲ್ಲ ಅನ್ನೋದು ಕೇರಳ ಪೊಲೀಸರಿಗೆ ಅರ್ಥವಾಗಿತ್ತು. ವಿಚಾರಣೆ ಮಾಡ್ತೀವಿ, ಹೆದರಬೇಡಿ ಅಂತ ಸುಮತಿಗೆ ಧೈರ್ಯ ತುಂಬಿದ್ರು. ಮಾರನೇ ದಿನ ಸಂಜೆ 5 ಗಂಟೆ ಸುಮಾರಿಗೆ ಕೇರಳ ಪೊಲೀಸರು ರಕ್ಷಿತಾ ಗ್ರಾಮಕ್ಕೆ ಬಂದಿದ್ರು. ರಕ್ಷಿತಾ ಮನೆ ಎಲ್ಲಿ ಅಂತ ವಿಚಾರಿಸಿ ಅವಳ ಮನೆಗೆ ಹೋಗುವಷ್ಟರಲ್ಲಿ ಅವಳು ಶವವಾಗಿ ಮಲಗಿದ್ಲು. ರಕ್ಷಿತಾ ಅಂತ್ಯಕ್ರಿಯೆ ಮಾಡೋಕೆ ಕುಟುಂಬಸ್ಥರು ತಯಾರಿ ಮಾಡ್ಕೊಳ್ತಿದ್ರು. ಬಂಧುಗಳು ಕೇರಳ ಪೊಲೀಸರ ಹತ್ರ ಹೇಳಿದ್ದು ಕೇಳಿ ಅವರು ಸಹ ಶಾಕ್ ಆಗಿದ್ರು. ಬಾಯಲ್ಲಿ ಬಾಂಬ್ ಸಿಡಿದು ರಕ್ಷಿತಾ ಸಾವನ್ನಪ್ಪಿದ್ದಾಳೆ ಅಂತ ಇವಳ ಬಂಧುಗಳು ಕೇರಳ ಪೊಲೀಸರಿಗೆ ಹೇಳಿದ್ರು. ಇದನ್ನ ಕೇಳಿದ ಕೇರಳ ಪೊಲೀಸರು ಸಹ 1 ಸೆಕೆಂಡ್ ಶಾಕ್ ಆಗಿದ್ರು. ಇಲ್ಲಿ ಏನೋ ನಡೆದಿದೆ ಅನ್ನೋದು ಅವರಿಗೆ ಮೇಲ್ನೋಟಕ್ಕೆ ಅರ್ಥವಾಗಿತ್ತು. ಬಳಿಕ ಲೋಕಲ್ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವನ ಪ್ರಿಯಕರನೇ ಬಾಯಿಗೆ ಬಾಂಬ್ ಬಿಟ್ಟು ಕೊಂದಿರೋದಾಗಿ ಅವರು ಹೇಳಿದ್ರು. ತಕ್ಷಣವೇ ಕೇರಳದಲ್ಲಿ ಸುಮತಿ ಮನೆಯಲ್ಲಿ ನಡೆದ ಕಳ್ಳತನದ ಬಗ್ಗೆ ಕರ್ನಾಟಕ ಪೊಲೀಸರಿಗೆ ಕೇರಳ ಪೊಲೀಸರು ತಿಳಿಸಿದ್ರು. ಇದರಿಂದ ಕಳ್ಳತನ ಹಾಗೂ ಕೊಲೆಗೆ ಏನಾದ್ರೂ ಸಂಬಂಧ ಇರಬಹುದಾ ಅಂತ ಕೆದಕೋಕೆ ಪೊಲೀಸರು ಶುರು ಮಾಡಿದ್ರು. ಆಗ ಕರ್ನಾಟಕ ಪೊಲೀಸರು ಮತ್ತೆ ಕೇರಳ ಕಳ್ಳತನದ ಆಂಗಲ್ ನಿಂದ ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು. ರಕ್ಷಿತಾ ಮೃತಪಟ್ಟ ವಿಚಾರ ತಿಳಿದು ಕೇರಳದಲ್ಲಿದ್ದ ಅತ್ತೆ ಮಾತ್ರವಲ್ಲದೆ ದುಬೈನಲ್ಲಿದ್ದ ಗಂಡ ಸಹ ಆಘಾತಕ್ಕೆ ಒಳಗಾಗಿದ್ದ. ಕೇರಳದಿಂದ ಅಷ್ಟು ಆತುರವಾಗಿ ಯಾಕೆ ಕರ್ನಾಟಕಕ್ಕೆ ಹೋದ್ಲು ಅನ್ನೋದನ್ನ ಪೊಲೀಸರು ವಿಚಾರಣೆ ಮಾಡಿದ್ರು. ಕೇರಳದಿಂದ ತನ್ನ ಪ್ರಿಯಕರನನ್ನ ಭೇಟಿಯಾಗೋಕೆ ಮಗುವನ್ನ ಎತ್ಕೊಂಡು ಮನೆಯಿಂದ ಹೊರಟು ಬಂದಿದ್ಲು. 2 ವರ್ಷದ ಮಗುವನ್ನ ತನ್ನ ತಂದೆ ತಾಯಿ ಹತ್ರ ಬಿಟ್ಟು ರಕ್ಷಿತಾ ಅವಳ ಪ್ರಿಯಕರ ಹೇಳಿದ ಹಾಗೆ ಬೆಳ್ಳಂಬೆಳಗ್ಗೆಯೇ ಸಾಲಿಗ್ರಾಮದ ಲಾಡ್ಜ್ಗೆ ಬಂದಿದ್ಲು. ಮತ್ತೊಂದು ಕಡೆ ಸ್ವಲ್ಪ ದಿನದಿಂದ ಸಿದ್ದರಾಜು ಮತ್ತು ರಕ್ಷಿತಾಗೆ ಸಣ್ಣ ಪುಟ್ಟ ಜಗಳ ನಡೀತಲೇ ಇತ್ತು. ಯಾಕಂದ್ರೆ ಗಂಡನಿಗೆ ಗೊತ್ತಿಲ್ಲದೆ ತನ್ನ ಹತ್ರ ಇದ್ದ ಹಣವನ್ನ ರಕ್ಷಿತಾ ಸಿದ್ದರಾಜುಗೆ ಕೊಟ್ಟಿದ್ಲು. ಅದನ್ನ ಸ್ವಲ್ಪ ದಿನದಲ್ಲೇ ಕೊಡ್ತೀನಿ ಅಂತ ಇವನು ಹೇಳಿದ್ದ, ಆದ್ರೆ ವಾಪಸ್ ಮಾತ್ರ ಕೊಟ್ಟಿರ್ಲಿಲ್ಲ. ಮತ್ತೊಂದು ಕಡೆ ತನ್ನ ಗಂಡ ದುಬೈನಿಂದ ಬರ್ತಿದ್ದೀನಿ ಅಂತ ಬೇರೆ ಹೇಳಿದ್ದ. ಇದರಿಂದ ಅವನ ಹತ್ರ ದುಡ್ಡು ತಗೊಂಡು ಕೊನೆಯದಾಗಿ ಪ್ರಿಯಕರನ ಜೊತೆ ಎಂಜಾಯ್ ಮಾಡಬೇಕು ಅಂತ ರಕ್ಷಿತಾ ಅನ್ಕೊಂಡಿದ್ಲು. ನನ್ನ ಗಂಡನನ್ನ ದುಬೈಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಅದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾನೆ ಅಂತ ರಕ್ಷಿತಾ ಸಿದ್ದರಾಜುಗೆ ಹೇಳಿದ್ರು. ಈ ಮಾತನ್ನ ಕೇಳಿ ಸಿದ್ದರಾಜುಗೆ ಹರ್ಟ್ ಆಗಿತ್ತು. ಇದರಿಂದ ನನ್ನ ಬಿಟ್ಟು ಹೋಗ್ತೀಯಾ ಅಂತ ಸಿದ್ದರಾಜು ರಕ್ಷಿತಾನ ಕೇಳಿದ್ದ. ನೀನು ಇಲ್ಲೇ ಇದ್ರೆ ನಾವಿಬ್ರು ಎಷ್ಟು ಸಲ ಬೇಕಾದ್ರೂ ಭೇಟಿಯಾಗಬಹುದಿತ್ತು ಅಂತ ಅವನ ನೋವನ್ನ ತೋಡ್ಕೊಂಡಿದ್ದ. ರಕ್ಷಿತಾ ಎಲ್ಲಿ ನನ್ನಿಂದ ದೂರ ಆಗ್ತಾಳೋ ಅನ್ನೋ ವಿಷಯಕ್ಕೋ ಅಥವಾ ಅವಳು ಹಣ ಕೇಳಿದ್ಲು ಅನ್ನೋ ಕಾರಣಕ್ಕೋ ಸಿದ್ದರಾಜು ರಕ್ಷಿತಾನ ಕೊಲ್ಬೇಕು ಅಂತ ನಿರ್ಧರಿಸಿದ್ದ. ಇದಕ್ಕೆ 2 ದಿನಕ್ಕೂ ಮೊದಲೇ ಪ್ಲಾನ್ ಮಾಡಿದ್ದ. ತನ್ನ ಗ್ರಾಮದ ಗ್ರಾನೈಟ್ ಸ್ಫೋಟಕ್ಕೆ ಬಳಸೋ ಜಿಲೆಟಿನ್ ಕಡ್ಡಿಯನ್ನ ಬಳಸೋದು ಇವನಿಗೆ ಅಭ್ಯಾಸವಿತ್ತು. ಫೋನ್ ಚಾರ್ಜರ್ನ ಬ್ಲಾಸ್ಟ್ ಮಾಡುವಂತೆ ಮಾಡಿ ರಕ್ಷಿತಾನ ಕೊಲೆ ಮಾಡಬೇಕು ಅನ್ನೋದು ಇವನ ಪ್ಲಾನ್ ಆಗಿತ್ತು. ಹೀಗೆ ಪಕ್ಕಾ ಪ್ಲಾನ್ ಮಾಡ್ಕೊಂಡು ರಕ್ಷಿತಾ ಬರೋಕು ಮೊದಲೇ ಬಾಂಬ್ ನ ಲಾಡ್ಜ್ ನಲ್ಲಿಟ್ಟಿದ್ದ. ನಂತರ ಹೊರಗೆ ಬಂದು ರಕ್ಷಿತಾನ ಒಳಗೆ ಕರ್ಕೊಂಡು ಹೋಗಿದ್ದ. ಅಂದು ರಕ್ಷಿತಾನ ಲಾಡ್ಜ್ಗೆ ಕರ್ಕೊಂಡು ಹೋದವನು ಕಾಮಕೇಳಿಯ ನಂತರ ಇವಳ ಕೈಕಾಲನ್ನ ಕಟ್ಟಿ ಹಾಕಿದ್ದ. ಯಾಕೆ ಹೀಗೆ ಮಾಡ್ತಾ ಇದೀಯಾ ಅಂತ ರಕ್ಷಿತಾ ಕೇಳಿದ್ದಕ್ಕೆ ಕೈಕಾಲು ಕಟ್ಟಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಎಂಜಾಯ್ ಮಾಡಬಹುದು ಅಂತ ಹೇಳಿದ್ದ. ಇದಕ್ಕೆ ರಕ್ಷಿತಾ ಕೂಡ ಸರಿ ಎಂದಿದ್ಲು. ನಗ್ನಗ್ತಾನೆ ಸಿದ್ದರಾಜು ಇವಳ ಕೈಕಾಲನ್ನ ಕಟ್ಟಿ ಹಾಕಿ ಎಂಜಾಯ್ ಮಾಡೋಣ ಅಂದಿದ್ದ. ಅಲ್ಲಿಗಾಗ್ಲೇ ರಕ್ಷಿತಾಗೆ ಅನುಮಾನ ಶುರುವಾಗಿ ಗೋಳಾಡತೊಡಗಿದ್ಲು. ಆದ್ರೆ ಇವನು ರಕ್ಷಿತಾ ಕೈಕಾಲು ಕಟ್ಟಿ ಬಲವಂತವಾಗಿ ಬಾಯಿಗೆ ಡಿಟೋನೇಟರ್ ತುರುಕಿದ್ದ. ನಂತರ ಫೋನ್ ನ ಪಕ್ಕದಲ್ಲೇ ಇಟ್ಟು ಬ್ಲಾಸ್ಟ್ ಮಾಡಿದ್ದ. ಇದರಿಂದ ರಕ್ಷಿತಾ ಬಾಯಿ ಛಿದ್ರವಾಗಿ ಹೋಗಿತ್ತು. ಕ್ಷಣಾರ್ಧದಲ್ಲೇ ರಕ್ಷಿತಾ ಮಲಗಿದ್ದಲ್ಲೇ ಪ್ರಾಣ ಬಿಟ್ಟಿದ್ಲು. ಹೊರಗೆ ಅಷ್ಟಾಗಿ ಸೌಂಡ್ ಬರದೆ ಇದ್ದಿದ್ರಿಂದ ಯಾರಿಗೂ ಅನುಮಾನ ಬಂದಿರಲಿಲ್ಲ. ರಕ್ಷಿತಾ ಸಾವಿನ ಬಳಿಕ ಅವಳ ಕೈಕಾಲನ್ನ ಬಿಚ್ಚಿದವನು ಏನೂ ಗೊತ್ತಿಲ್ಲದಂತೆ ಹೊರಗೆ ಹೋಗಿ ಬಂದಿದ್ದ. ಲಾಡ್ಜ್ ನ ಮ್ಯಾನೇಜರ್ ಕೇಳದೆ ಹೋದ್ರು ಊಟ ತರೋಕೆ ಹೊರಗೆ ಹೋಗ್ತಿರೋದಾಗಿ
ಎಂಬುದಾಗಿ ಹೇಳಿದ್ದ. ವಾಪಸ್ ಬಂದು ಒಳಗಿನಿಂದ ಡೋರ್ ಲಾಕ್ ಆಗಿದೆ ಅಂತ ಮ್ಯಾನೇಜರ್ ಹತ್ರ ನಾಟಕವಾಡಿದ್ದ. ಆಗ ರೂಮ್ ನ ಡೂಪ್ಲಿಕೇಟ್ ಕೀ ಬಳಸಿ ಡೋರ್ ನ ಓಪನ್ ಮಾಡಲಾಗಿತ್ತು. ಒಳಗೆ ಬಂದು ನೋಡಿದ್ರೆ ರಕ್ಷಿತಾ ಘೋರವಾಗಿ ಸಾವನ್ನಪ್ಪಿದ್ಲು. ಬಳಿಕ ಲಾಡ್ಜ್ ನ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದಾಗಲೇ ಸಿದ್ದರಾಜು ಮಾಡಿದ ಅಸಲಿ ಪ್ಲಾನ್ ಹೊರಗೆ ಬಂದಿತ್ತು. ರಕ್ಷಿತಾ ಅತ್ತೆ ಮನೆಯಲ್ಲಿನ ಕಳ್ಳತನಕ್ಕೂ ಸಿದ್ದರಾಜುಗೂ ಏನಾದರೂ ಸಂಬಂಧ ಇದೆಯಾ? ಚಿನ್ನ ಮತ್ತು ಹಣವನ್ನ ರಕ್ಷಿತಾನೆ ತಗೊಂಡು ಹೋಗಿ ಪ್ರಿಯಕರನಿಗೆ ಕೊಟ್ಲ ಅಂತೆಲ್ಲ ಪೊಲೀಸರು ತನಿಖೆ ನಡೆಸಿದ್ರು. ಸಿದ್ದರಾಜು ನನ್ನ ವಿಚಾರಿಸಿದ್ರೆ ನನಗೂ ಆ ಕಳ್ಳತನಕ್ಕೂ ಸಂಬಂಧವಿಲ್ಲ ಅಂತ ಹೇಳಿದ್ದ. ಹೀಗಾಗಿ ಈ ಕೇಸ್ ಕೇರಳ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದ್ರೆ ಕರ್ನಾಟಕ ಪೊಲೀಸರು ಕೊಲೆ ಕೇಸ್ನ ಸಾಲ್ವ್ ಮಾಡಿ ಆರೋಪಿಯನ್ನ ಜೈಲಿಗೆ ಕಳಿಸಿದ್ರು. ಇನ್ನು ದುಬೈಗೆ ಹೋಗಿ ಗಂಡನ ಜೊತೆ ಎಂಜಾಯ್ ಮಾಡಬೇಕಾದವಳು 2 ವರ್ಷದ ಮಗುವನ್ನ ಬಿಟ್ಟು ಮಿಂಡನ ಸಹವಾಸ ಮಾಡಿದ ಪರಿಣಾಮ ಇವತ್ತು ಬಾರದ ಲೋಕಕ್ಕೆ ಹೊರಟು ಹೋದ್ಲು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.